ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನನ್ನ ಬಳಿ ಒಂದಿಷ್ಟು ವೀಡಿಯೋಸ್ಗಳಿದ್ದಾವೆ. ಆ ಒಂದಿಷ್ಟು ವೀಡಿಯೋಸ್ಗಳನ್ನು ಪ್ಲೇ ಮಾಡಿಬಿಟ್ಟು ಅವುಗಳ ರಿಯಾಕ್ಷನ್ ಹೇಗಿರುತ್ತೆ ರಿಯಾಕ್ಷನ್ ಮಾಡ್ಕೊತ ಹೋಗೋಣ. ಅದಕ್ಕೆ ಮುನ್ನೆ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನಕ್ಕೆ ತಡ ಬನ್ನಿ ಫ್ರೆಂಡ್ಸ್, ರಿಯಾಕ್ಷನ್ ವೀಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲೇದ್ದು ಪ್ಲೇ ಮಾಡೋಣ. ಅಣ್ಣ ಇಲ್ಲಿ ಬೈಪಾಸ್ ಹೆಂಗ್ ಬರ್ತೈತಿ? ಓ ಅಣ್ಣ, ಬೈಪಾಸ್ ಹೆಂಗ್ ಬರ್ತೈತಿ? ಬೈಪಾಸ್ ಸುಮ್ಮನೆ ಅದಾನ. ಹೇಳೋ ಮಾರ, ಹಂಗ್ಯಾಕ್ ಮಾಡ್ತೀಯ? ಏನಾತೋಣ ಅಣ್ಣ ಇಲ್ಲಿ ಬ್ಯಾಂಕ ಅಲ್ಲಣ್ಣ, ಬೈಪಾಸ್ ಅನ ಹಾ ಯಾಕಡೆ ಹೋಗ್ಬೇಕಣ್ಣ? ಅದಕ್ಕೆ ಹಿಂಗ್ ಸ್ಟ್ರೇಟ್ ಹೋಗಿ ಲೆಫ್ಟ್ ಒಳ ಅಲ್ಲೇ ಐತಿ. ಯಾಕೋಣ ಏನಾತ? ಅವ ಅಷ್ಟು ಅಡ್ರೆಸ್ ಕೇಳಿದ್ರು ಹೇಳಲ್ಲ, ಸುಮ್ಮನೆ ಅದಿ. ಅಣ್ಣ ಜಗಳ ಆಗ್ಬಿಡ್ತಿತ್ತಣ್ಣ. ಇವ ಭಾಳ ಶಾಣೆ ಅದಾನ. ಜಗಳ ಆಗೋದು ಬೇಡ ಅಂತೇಳಿ ಸುಮ್ಮನೆ ಅದಾನ. ಅಣ್ಣ, ನನ್ನ ಫ್ರೆಂಡಿಗೆ ಫೋನ್ ಮಾಡ್ಬೇಕು ಒಂಚೂರು ಫೋನ್ ಕೊಡೋಣ. ಪಾಪ ಫೋನ್ ಬಂತು. ಹಲೋ, ಯಾರು? ಮಗ, ನನ್ನ ಮಧು. ಇದೇ ಅಲ್ಲ ಹೊಸ ನಂಬರು. ಮಗ, ಅದಾದ್ಮೇಲೆ ಹೇಳ್ತೀನಿ. ಅಣ್ಣ, ಈ ನಂಬರ್ಲಿ ಗೂಗಲ್ ಪೇ ಫೋನ್ ಪೇ ಇದ್ದದ? ಅದಣ್ಣ. ಮಗ, ಈ ನಂಬರ್ಗೆ ಅರ್ಜೆಂಟಾಗಿ ಒಂದ್ಸಲ ದುಡ್ಡು ಹಾಕೋ. ಯಾಕೆ, ಏನಾಯ್ತು? ಊರಿಗೆ ಬರಕಂತ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಿ. ಬಸ್ ಬರೋದು ಇನ್ನೊಂದು ಗಂಟೆ ಆಯ್ತು ಅಂತಂದ್ರು. ಅದಕ್ಕೆ ಟೈಮ್ ಪಾಸ್ ಮಾಡಕ್ಕಂತ ಪಾರ್ಕಿಗೆ ಬಂದಿದ್ದಿ. ಯಾಕೋ ಹೊಸಿ ನಿದ್ ಬರಂಗಾಯ್ತು. ಜೋಬಲ್ಲಿ ದುಡ್ಡಿಟ್ರೆ ಕದ್ಬಿಡ್ತಾರ ಅನ್ಬಿಟ್ಟು ಚಡ್ಡಿ ಜೋಬಲ್ಲಿ ಹಾಕ ಮನ್ಗಿದ್ದಿ. ಕಂಡ್ಬಿಟ್ಟು ನೋಡ್ರಿ ಎಲ್ಲ ಕದ್ಬಿಟ್ಟಾರ. ಸರಿ ಸರಿ, ಈಗ ಕಳಿಸ್ತೀನಿ ನೋಡು. ಹ್ಞೂ ಸರಿ, ಕಳಿಸು. ಇಲ್ಲ, ಹ್ಞೂ ಹೇಳ. ಈ ದುಡ್ಡನ್ನ ಚಡ್ಡಿ ಜೋಬಲ್ ತಾನೇ ಇಟ್ಟಿದ್ದ, ಅದ್ ಹೆಂಗ್ಲ ಎತ್ಬಿಟ್ರು? ನೋ, ಅವ್ರು ಚಡ್ಡಿಲಿರೋ ದುಡ್ಡು ಮಾತ್ರ ಐತಿಲ್ಲ, ಚಡ್ಡಿ ಸಮೇತ ಕತ್ಕೊಂಡ್ಬಿಟ್ಟಾಗಾರ. ಎಂಥ ಜನ ಅಲ್ಲ. ಚಡ್ಡಿ ಒಳಗೆ ದುಡ್ಡು ತಾನೇ ಇರೋದು. ಕೈ ಚಡ್ಡಿ ಒಳಗೆ ಹೋಗೋತಾನ ಇವನೇನು ಮಾಡ್ತಾ ಇದ್ದ? ಅರ್ಥ ಆಯ್ತು ಅನ್ಸುತ್ತೆ. ಯಾರು ಹೇಳ್ಕೊಟ್ಟು ಇದನ್ನೆಲ್ಲ. ಓ, ವಾವ್, ವಾಟ್ ಎ ಇಂಟೆಲಿಜೆಂಟ್ ನಾಯಿ. ಬಹುಶಃ ಈ ನಾಯಿ ಜನ್ಮದಲ್ಲಿ ಇದೇ ರೀತಿ ಆಟ ಆಡ್ತಾ ನೀರೊಳಗೆ ಬಿದ್ದು ಸತ್ತೋಗಿರ್ಬೋದು. ಅದಕ್ಕೋಸ್ಕರ ಈ ಜನ್ಮದಲ್ಲಿ ಈ ರೀತಿ ಆಟ ಆಡ್ತಾ ಎಂಜಾಯ್ ಮಾಡ್ತಾ ಇದೆ ಅನಿಸುತ್ತೆ. ನಿಮ್ಮ ಜಿಮ್ ಮಾಡುವ ಗೆಳೆಯನಿಗೆ ಕಳುಹಿಸಿ. ನನ್ನ ಫ್ರೆಂಡ್ ಜಿಮ್ಗೆ ಫಸ್ಟ್ ಟೈಮ್ ಹೋದಾಗ ಈ ರೀತಿ ರಿಯಾಕ್ಷನ್ ಆಗಿರುತ್ತೆ ಅನ್ನೋ ಒಂದು ವಿಡಿಯೋನ ಎರಡಕ್ಕೆ ಕಾಲ ಮ್ಯಾಗ ಇಟ್ನಲ್ಲಪ್ಪ. ಅಯ್ಯಯ್ಯೋ, ಎಂತೆಂಥ ಜನ ಇದ್ದಾರೆ ಸಮಾಜದಲ್ಲಿ. ನಾವ್ ಹೆಣ್ಮಕ್ಳು ಹಿಂಗೆ 3 ಜನದ ಮಾತು ಹೇಳಿದ ತಕ್ಷಣ ಕೇಳೋದು. ಟೈಲರು, ಫೋಟೋಗ್ರಾಫರು, ಬ್ಯೂಟಿ ಪಾರ್ಲರ್, ಮಿಕ್ದವ್ರ ಮಾತು ಆಟಕೊಂಡು ಲೆಕ್ಕಕ್ಕಿಲ್ಲ. ಏನಿವಾಗ ಡಾಕ್ಟರ್ ಮಾತು ಕೇಳಲೇಬೇಕು ಕಣವ, ಇಲ್ಲದಿದ್ರೆ ಹೊಗೇನೆ. ನಾನು ಫೋಟೋಗ್ರಾಫರು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ ಕೆಲವೊಂದಿಷ್ಟು ಜನ ಹುಡುಗಿಯರು ಸಮೇತ ಈ ರೀತಿ ಇದ್ದಾರೆ ಅಂತ ಹೇಳ್ಬೋದು. ನಾವು ಹೇಳ್ದಾಗ ನಿಂತ್ಕೊಂಡ್ರೆ ಚೆನ್ನಾಗಿ ಫೋಟೋ ತೆಗಿತೀವಿ, ನೋಡಿ ತುಂಬ ಖುಷಿ ಪಡ್ತಾರೆ. ಇಲ್ವಾ, ಬಿಟ್ಟಾಕಿ ನಮಗೇನು ಕಳ್ಕೊಳ್ಳೋದೈತಿ ಅಲ್ವಾ ಫ್ರೆಂಡ್ಸ್? ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.